ಆರೋಗ್ಯಕ್ಕೆ ನಮ್ಮ ಸುತ್ತಮುತ್ತಲು ಬೆಳೆಯುವಂತಹ ಆಯಾ ಕಾಲದಲ್ಲಿ ಸಿಗುವ ಆಹಾರ ಪದಾರ್ಥಗಳನ್ನು ತಿನ್ನುವುದು ಒಳ್ಳೆಯದು ಅಂತಾರೆ. ಕಾಶ್ಮೀರದಿಂದ ತರುವ ಸೇಬೆಗಿಂತ ನಮ್ಮ ಹಿತ್ತಲಿನಲ್ಲಿ ಬೆಳೆಯುವ ಸೀಬೆಕಾಯಿಯಲ್ಲಿ ಆರೋಗ್ಯಕರ ಗುಣಗಳಿಗೇನೂ ಕಮ್ಮಿ ಇಲ್ಲ. ಒಂದು ಕಾಲದಲ್ಲಿ ಕಡಿಮೆ ಬೆಲೆಗೆ ದೊರೆಯುತ್ತಿದ್ದ ಸೀಬೆಕಾಯಿಗೆ ಈಗೆಲ್ಲ ಒಂದಕ್ಕೆ 20 ರು ಹೇಳ್ತಿದ್ದಾರೆ. ಆದ್ದರಿಂದ ಬೆಲೆಯಲ್ಲೂ ಸೇಬಿಗಿಂತ ಏನೂ ಕಡಿಮೆ ಇಲ್ಲ ಬಿಡಿ. ಇದನ್ನು ತಿಂದರೆ ಶೀತ ಅಂತಾರೆ, ಆದರೆ ಶೀತಕ್ಕೂ ಇದು ರಾಮಬಾಣವಾಗಿದೆ. ಸೀಬೆಕಾಯಿ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿರುವ ಒಂದು ಸೂಪರ್ ಫುಡ್ ಆಗಿದೆ. ಇದರ ಸಿಪ್ಪೆ, ತಿರುಳು, ಬೀಜ ಎಲ್ಲವನ್ನೂ ತಿನ್ನಬಹುದಾಗಿದ್ದು, ದಿನ ಒಂದು ಸೀಬೆಕಾಯಿ ತಿನ್ನುವುದರಿಂದ ಹಲವಾರು ಆರೋಗ್ಯಕರ ಗುಣಗಳನ್ನು ಪಡೆಯಬಹುದು. ಇನ್ನು ಅದರ ಎಲೆಯನ್ನು ಕೂಡ ಮನೆಮದ್ದಾಗಿ ಬಳಸ್ತಾರೆ. ಅತಿಸಾರ ಉಂಟಾದಾಗ ಸೀಬೆಕಾಯಿ ಕುಡಿ ಎಲೆಯ ರಸ ಕುಡಿದ್ರೆ ತಕ್ಷಣ ನಿಲ್ಲುತ್ತೆ. ಇದು ಸಾಮಾನ್ಯವಾಗಿ ಎಲ್ಲ ಕಾಲದಲ್ಲೂ ದೊರೆಯುವುದರಿಂದ ದಿನನಿತ್ಯದ ಆಹಾರ ಕ್ರಮಗಳಲ್ಲಿ ಸೇರಿಸಬಹುದು. ಸೀಬೆಕಾಯಿಯಲ್ಲಿರುವ ಅದ್ಭುತ ಆರೋಗ್ಯಕರ ಗುಣಗಳ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ, ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಸೀಬೆಕಾಯಿಯನ್ನು ಕೆಲವರು ಸಿಪ್ಪೆ ತೆಗೆದು ತಿಂತಾರೆ, ಆದರೆ ಅದನ್ನು ಸಿಪ್ಪೆ ಸಹಿತ ತಿಂದರೆ ಹೆಚ್ಚು ಆರೋಗ್ಯಕರ. ಸೀಬೆಕಾಯಿಯನ್ನು ಹಲ್ಲಿನಿಂದ ಕಚ್ಚಿ ತಿಂದರೆ ದಂತಕ್ಷಯ ಬಾಧೆ ಕಾಣಿಸುವುದಿಲ್ಲ. ಆದ್ದರಿಂದ ಹಲ್ಲುಗಳ ಆರೋಗ್ಯಕ್ಕೆ ಸೀಬೆಕಾಯಿ ತಿನ್ನಬೇಕು. ಗರ್ಭಿಣಿಯರು ತಿನ್ನಬೇಕಾದ ಅತ್ಯುತ್ತಮವಾದ ಹಣ್ಣಾಗಿದೆ. ಸೀಬೆಹಣ್ಣಿನ ಬೀಜ ತೆಗೆದು ತಿರುಳಿಗೆ ಜೇನುತುಪ್ಪ ಬೆರೆಸಿ ಸೇವಿಸುವುದರಿಂದ ಗರ್ಭಿಣಿಯರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ಹೀಗೆ ಬಳಸುವುದರಿಂದ ಹೃದ್ರೋಗ, ಅರಿಶಿಣ ಕಮಾಲೆ, ಉಬ್ಬಸ ಹಾಗೂ ಕ್ಷಯದಂತಹ ಕಾಯಿಲೆಗಳು ಕೂಡ ದೂರವಾಗುತ್ತೆ. ತೆಳ್ಳಗಾಗಬೇಕು ಎಂದು ಬಯಸುವವರು ತಮ್ಮ ಆಹಾರ ಕ್ರಮದಲ್ಲಿ ಸೀಬೆಹಣ್ಣು ಬಳಸುವುದು ಒಳ್ಳೆಯದು. ಸೀಬೆಕಾಯಿಯಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ನಾರಿನಾಂಶ ಇರುವುದರಿಂದ ಜೀರ್ಣಕ್ರಿಯೆಗೆ ಒಳ್ಳೆಯದು ಹಾಗೂ ಬೊಜ್ಜನ್ನು ನಿಯಂತ್ರಿಸುತ್ತೆ. ಇದರಲ್ಲಿ ಕೊಬ್ಬಿನಾಂಶ ಕೇವಲ 0.9 ಇದ್ದು 84 ಕ್ಯಾಲೋರಿ ಇರುವುದರಿಂದ ಕೊಲೆಸ್ಟ್ರಾಲ್ ನಿಯಂತ್ರಿಸುವಲ್ಲಿ ಈ ಹಣ್ಣು ತುಂಬ ಸಹಕಾರಿಯಾಗಿದೆ. ಇನ್ನು ಈ ಹಣ್ಣಿನಲ್ಲಿ ನಾರಿನಾಂಶ ಹಾಗೂ ಖನಿಜಾಂಶಗಳು ಅಧಿಕವಿದ್ದು, ಇದನ್ನು ತಿಂದರೆ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ದೊರೆಯುವುದಲ್ಲದೆ ಹೊಟ್ಟೆಯು ತುಂಬುತ್ತೆ. ಆದ್ದರಿಂದ ತೂಕ ಕಡಿಮೆಯಾಗಲು ಬಯಸುವವರು ಇದನ್ನು ತಿಂದು ಮೈ ಬೊಜ್ಜು ಕರಗಿಸಿ ಆರೋಗ್ಯ ಹೆಚ್ಚಿಸಿಕೊಳ್ಳಬಹುದು. ದಿನ ಒಂದು ಸೀಬೆಕಾಯಿ ತಿಂದು ನೋಡಿ, ನಿಮ್ಮ ತ್ವಚೆಯಲ್ಲಿ ಅಕಾಲಿಕ ನೆರಿಗೆ ಸಮಸ್ಯೆ ಕಾಣಿಸುವುದೇ ಇಲ್ಲ. ಇನ್ನು ಇದನ್ನು ತಿನ್ನುವ ಮೂಲಕ ಅನೇಕ ತ್ವಚೆ ಸಂಬಂಧಿ ಸಮಸ್ಯೆಗಳನ್ನು ಕೂಡ ದೂರವಿಡಬಹುದು. ಸೀಬೆಕಾಯಿಯಲ್ಲಿ ಅತ್ಯಗತ್ಯವಾದ ಕಬ್ಬಿಣಾಂಶ, ಫೋಲಿಕ್ ಆಸಿಡ್, ಕ್ಯಾಲ್ಸಿಯಂ, ನಾರಿನಾಂಶ, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ವಿಟಮಿನ್ ಎ, ಬಿ ಮತ್ತು ಸಿ ಎಲ್ಲವೂ ಇರುವುದರಿಂದ ತ್ವಚೆಯ ರಕ್ಷಣೆಯನ್ನು ಮಾಡುತ್ತೆ. ಇನ್ನು ಹುಳುಕಡ್ಡಿ ಸಮಸ್ಯೆ ಇದ್ದರೆ ಗಂಧದೊಂದಿಗೆ ಸೀಬೆಯ ಎಲೆಯನ್ನು ತೇದು ಹಚ್ಚಿದರೆ ಸಾಕು, ತುರಿಕೆ, ಹುಳುಕಡ್ಡಿ ಇಲ್ಲವಾಗುತ್ತೆ. ಸೀಬೆ ಗಿಡದ ಎಲೆಯನ್ನು ನುಣ್ಣಗೆ ಅರೆದು ಮೈ ಕೈಗೆ ತಿಕ್ಕಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡುತ್ತಾ ಬಂದರೆ ಬೆವರಿನ ವಾಸನೆಯು ಕೂಡ ಇಲ್ಲದಂತಾಗುತ್ತೆ. ಇನ್ನು ಹೀಗೆ ಸ್ನಾನ ಮಾಡೋದ್ರಿಂದ ತ್ವಚೆ ಕಾಂತಿ ಕೂಡ ಹೆಚ್ಚುತ್ತೆ. ಇದರಲ್ಲಿರುವ ಗುಣಗಳು ಯೌವನದ ಕಳೆ ಮಾಸದಂತೆ ತ್ವಚೆಯನ್ನು ರಕ್ಷಣೆ ಮಾಡುತ್ತೆ. ಹದಿಹರೆಯದ ಪ್ರಾಯದಲ್ಲಿ ಮೊಡವೆ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ. ಮೊಡವೆ ಬಂದರೆ ನಮ್ಮ ಆತ್ಮವಿಶ್ವಾಸವನ್ನು ಕೂಡ ಕಡಿಮೆ ಮಾಡುತ್ತೆ. ಎಣ್ಣೆ ತ್ವಚೆಯವರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಹಾರ್ಮೋನ್ಗಳ ವ್ಯತ್ಯಾಸದಿಂದ ಕೂಡ ಮೊಡವೆ ಸಮಸ್ಯೆ ಕಂಡುಬರುತ್ತೆ. ಈ ಸಮಸ್ಯೆ ಇಲ್ಲವಾಗಿಸಲು ಸೀಬೆಕಾಯಿಯನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿ. ಇನ್ನು ಸೀಬೆಕಾಯಿ ಎಲೆಯನ್ನು ನುಣ್ಣಗೆ ಅರೆದು ಮುಖಕ್ಕೆ ಹಚ್ಚಿ ಅರ್ಧ ಗಂಟೆ ಬಳಿಕ ಮುಖ ತೊಳೆದರೆ ಮುಖ ಕಾಂತಿಯುಕ್ತವಾಗುವುದಲ್ಲದೆ ಮೊಡವೆಗಳು ಕೂಡ ಮಾಯವಾಗುತ್ತವೆ. ಬಾಯಿ ದುರ್ವಾಸನೆ ತಡೆಗಟ್ಟಲು ಸೀಬೆಯ ಚಿಗುರು ಎಲೆಯ ಕಷಾಯಕ್ಕೆ ಉಪ್ಪು ಹಾಕಿ ದಿನಕ್ಕೆ 3 ಬಾರಿ ಮುಕ್ಕಳಿಸಿದರೆ ಸಾಕು. ಇನ್ನು ಹೀಗೆ ಮಾಡುವ ಮೂಲಕ ಬಾಯಿ ಹುಣ್ಣು ಹಾಗೂ ಒಸಡಿನ ರಕ್ತಸ್ರಾವದಿಂದಲೂ ಮುಕ್ತಿ ಪಡೆಯಬಹುದು. ಶೀತ ಇದ್ದಾಗ ಸೀಬೆಕಾಯಿ ತಿಂದರೆ ಹೆಚ್ಚಾಗುತ್ತೆ ಎಂದು ಹೇಳುವವರೇ ಜಾಸ್ತಿ. ಆದರೆ ಇದರಲ್ಲಿ ವಿಟಮಿನ್ ಸಿ ತುಂಬ ಇರೋದ್ರಿಂದ ಶೀತ ಕಡಿಮೆ ಮಾಡುವಲ್ಲಿ ಸಹಕಾರಿ. ಇನ್ನು ಇದರಲ್ಲಿ ಕಬ್ಬಿಣಾಂಶ ಅಧಿಕ ಇರುವುದರಿಂದ ದೇಹಕ್ಕೂ ಶಕ್ತಿ ದೊರೆಯುತ್ತೆ. ಸೀಬೆ ಮರದ ಎಲೆ ಕಾಮಾಲೆಗೆ ಅತ್ಯಂತ ಪರಿಣಾಮಕಾರಿಯಾಗಿದೆ. 3 ದಿನಗಳ ಕಾಲ ಸೀಬೆ ಎಲೆಯಿಂದ ಕಷಾಯ ಮಾಡಿ ಕುಡಿದರೆ ಕಾಮಾಲೆ ರೋಗ ಮಾಯವಾಗುತ್ತೆ. ಸೀಬೆ ಮರದ ಎಲೆಯಿಂದ ತಯಾರಿಸುವ ಔಷಧ ಯಕೃತ್ ಹಾನಿ ತಡೆಯುತ್ತೆ. ಇದು ಕಾಮಾಲೆ ರೋಗಕ್ಕೆ ಅತ್ಯಂತ ಕಡಿಮೆ ಖರ್ಚಿನ ಔಷಧ ಕೂಡ ಆಗಿದೆ. ಸಕ್ಕರೆ ಅಂಶವನ್ನು ನಿಯಂತ್ರಿಸುವಲ್ಲಿ ಸಹಕಾರಿಯಾಗಿದೆ. ಇನ್ನು ಇದಕ್ಕೆ ಕೊಲೆಸ್ಟ್ರಾಲ್ ನಿಯಂತ್ರಿಸುವ ಗುಣವಿರೋದ್ರಿಂದ ಹೃದಯವನ್ನು ಕೂಡ ಆರೋಗ್ಯವಾಗಿ ನೋಡಿಕೊಳ್ಳುತ್ತೆ. ಕಿತ್ತಳೆ ಹಣ್ಣಿಗಿಂತ ಅತಿ ಹೆಚ್ಚು ವಿಟಮಿನ್ ಸಿ ಅಂಶ ಹೊಂದಿರುವ ಈ ಹಣ್ಣು ಸೇವಿಸುವುದರಿಂದ ಮರುವಿನ ಕಾಯಿಲೆ, ಸಂಧಿವಾತ ಹಾಗೂ ಕಣ್ಣಿನ ಪೊರೆಯುಂಟಾಗುವಂತಹ ಕಾಯಿಲೆಗಳನ್ನು ಕೂಡ ದೂರ ಮಾಡಿಸುತ್ತೆ.
ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.